ಎಲ್ಲ ನಾಗರಿಕ ಬಂಧುಗಳಿಗೆ, ತಾಯಂದಿರಿಗೆ, ಯುವಕ ಮಿತ್ರರಿಗೆ ಎಲ್ಲರಿಗೂ ಕೂಡ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ನಮ್ಮ ರಾಷ್ಟ್ರ ಹಬ್ಬ, ನಮ್ಮ ದೇಶದ ಹಬ್ಬ, ನಮ್ಮೆಲ್ಲರ ಹಬ್ಬ. ಇವತ್ತು 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡಲಿಕ್ಕೆ ಸಜ್ಜಾಗ್ತಾ ಇದ್ದೇವೆ. ಸ್ವತಂತ್ರ ಬಂದು 80 ವರ್ಷ ಆಗಿದೆ. 80 ವರ್ಷದ ಇತಿಹಾಸ ಇವತ್ತು ನಾವೆಲ್ಲರೂ ಕೂಡ ನೆನೆಸ್ಕೊಳ್ಳುವಂಥ ಒಂದು ದಿನ. ಅನೇಕ ಜನರ ಹೋರಾಟದಿಂದ, ಅನೇಕ ಚಳವಳಿಗಳು, ಸತ್ಯಾಗ್ರಹಗಳು, ಅಹಿಂಸೆಯಿಂದ ನಾವೆಲ್ಲರೂ ಕೂಡ ಸ್ವಾತಂತ್ರ್ಯವನ್ನು ಪಡೆದಂಥದ್ದು ಇತಿಹಾಸದ ಪುಟದಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಅನೇಕ ಜನರ ಪ್ರಾಣ ಬಲಿದಾನಗಳಿಂದ ನಾವೆಲ್ಲರೂ ಕೂಡ ಸ್ವಾತಂತ್ರ್ಯವನ್ನು ಪಡೆದಿದ್ದೀವಿ. ಸೊ ಇವತ್ತು ಅಂಥ ಒಂದು ದೇಶ, ಒಂದು ವಿಶಿಷ್ಟವಾದಂಥ ಒಂದು ನಮ್ಮ ದೇಶ ಇದು. ಬೇರೆ ದೇಶಕ್ಕೆ ಹೋಲಿಸ್ಕೊಂಡ್ರೆ ಅಲ್ಲಿ ಒಂದು ಭಾಷೆ, ಒಂದು ಜನಾಂಗ. ಆದರೆ ಈ ದೇಶದ ಮಣ್ಣಿನ ಗುಣನೇ ಬೇರೆ. ಇಲ್ಲಿ ಅನೇಕ ಜಾತಿ, ಧರ್ಮ, ಅನೇಕ ಭಾಷೆಗಳನ್ನು ಒಳಗೊಂಡಂಥ ಭಾರತಾಂಬೆಯ ಮಡಲನ್ನು ನಾವೆಲ್ಲರೂ ಕೂಡ ಬೆಳೆದಿದ್ದೀವಿ. ಇವತ್ತು ಇಡೀ ಪ್ರಪಂಚ ತಲೆಬಾಗಿ ನಮಸ್ಕರಿಸುವಂಥ ಎತ್ತರಕ್ಕೆ ನಾವೆಲ್ಲರೂ ಕೂಡ ನಮ್ಮ ದೇಶ ಬೆಳೆದಿದೆ. ಇಂಥ ಸಂದರ್ಭದಲ್ಲಿ ನಾವು ಅನೇಕ ಜನರ ಮಹನೀಯರನ್ನು ನೆನೆಸ್ಕೊಳ್ತಾ, ಯಾರೆಲ್ಲ ಈ ದೇಶಕ್ಕೋಸ್ಕರ ತ್ಯಾಗ, ಬಲಿದಾನವನ್ನು, ಪ್ರಾಣವನ್ನು ಕೊಟ್ಟಿದ್ದಾರೆ, ಸ್ವಾತಂತ್ರ್ಯಕ್ಕೋಸ್ಕರ ಎಲ್ಲರೂ ಕೂಡ ನೆನೆಸ್ಕೊಳ್ತಾ, ಅವರೆಲ್ಲರೂ ಕೂಡ ನಮ್ಮ ಜೊತೆಲಿ ಇದ್ದಾರೆ. ಸಮಾಜದ ಇತಿಹಾಸದ ಪುಟದಲ್ಲಿ ಅವರೆಲ್ಲರೂ ಕೂಡ ಅಮರರಾಗಿದ್ದಾರೆ ಅಂತ ಅವರೆಲ್ಲರೂ ಕೂಡ ನೆನಪಿಸ್ಕೊಳ್ತಾ, ಇಂಥ ಸಂದರ್ಭದಲ್ಲಿ ಸುಮಾರು 2011ರಿಂದ ಈ ಜಿಲ್ಲೆಯಲ್ಲಿ ನಾನು ಜಿಲ್ಲಾ ಪಂಚಾಯತಿ ಸದಸ್ಯ ಆದ ನಂತರ ಒಂದು ವಿಶೇಷವಾದಂಥ ಈ ಕಾರ್ಯಕ್ರಮ, ಸಿಹಿ ಹಂಚುವಂಥ ಕಾರ್ಯಕ್ರಮ ಶಾಲಾ ಮಕ್ಕಳಿಗೆ ನಾವೆಲ್ಲರೂ ಕೂಡ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷವೂ ಕೂಡ ನಾವು 2011ರಿಂದ 2025ವರೆಗೂ ಕೂಡ, ಅಂದರೆ 2011ರಿಂದ ಹಿಂದೆ ನಾನು ತಾಲೂಕು ಪಂಚಾಯತಿ ಸದಸ್ಯನಾಗಿ ಒಬ್ಬ ತಾಲೂಕಿಗೆ ನಾನು ಸೀಮಿತವಾಗಿದ್ದೆ. ನಾನು 2011ರಲ್ಲಿ ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾದ ನಂತರ ಈ ಜಿಲ್ಲೆಯ ಒಬ್ಬ ಮಗನಾಗಿ, ಈ ಮಣ್ಣಿನ ಒಬ್ಬ ಮಗನಾಗಿ ಸಿಹಿ ಹಂಚುವಂಥ ಎಲ್ಲ ಶಾಲಾ ಮಕ್ಕಳ ಅಂಗನವಾಡಿಯಿಂದ ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಡಿಪ್ಲೊಮಾ ಕಾಲೇಜ್ ಇರ್ಬೋದು, ಲಾ ಕಾಲೇಜ್ ಇರ್ಬೋದು, ಎಲ್ಲ ವಿದ್ಯಾಸಂಸ್ಥೆಗಳಿಗೆ ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಮತ್ತು ಈ ಸಲ ಜಿಲ್ಲಾ ಎಲ್ಲ ಕ್ರೀಡಾಂಗಣ, ತಾಲೂಕು ಮಟ್ಟದ ಎಲ್ಲ ಕ್ರೀಡಾಂಗಣಕ್ಕೂ ಕೂಡ ನಾವಿವತ್ತು ಈ ಸಿಹಿಯನ್ನು ಹಂಚುವಂಥ ಒಂದು ವ್ಯವಸ್ಥೆ ನಮ್ಮ ಎಲ್ಲ ಪಕ್ಷದ ಮುಖಂಡಗಳು, ನಾಯಕರುಗಳು, ಸಾರ್ವಜನಿಕರ ಒಂದು ಸಹಕಾರದೊಂದಿಗೆ ನಾವೆಲ್ಲರೂ ಕೂಡ ಅವರ ಒಂದು ಆಶೀರ್ವಾದದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವೆಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಈಗಾಗಲೇ 13ನೇ ತಾರೀಕು, ಇವತ್ತು 4 ತಾಲೂಕು ಕೂಡ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮೊದಲು ನಾವೆಲ್ಲರೂ ಕೂಡ ಬಾಕ್ಸಲ್ಲಿ ಹಾಕ್ಬಿಡ್ತಾ ಇದ್ವಿ. ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೈಜೆನಿಕ್ ಆಗಿ ನಾವೆಲ್ಲರೂ ಕೂಡ ಮಾಡಬೇಕು. ಮಕ್ಕಳ ವಿಷಯದಲ್ಲಿ ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಮನ ಹರಿಸ್ಬೇಕಂತೇಳಿ ನಾವು ಬಕೆಟ್ ಮಾದರಿನಲ್ಲಿ ಇವತ್ತು ಕಂಟೈನರ್ಗಳನ್ನು ತಂದು, ಇವತ್ತು ಆ ದೊಡ್ಡ ಕಂಟೈನರ್ 45 ಮತ್ತು ಚಿಕ್ಕ ಕಂಟೈನಲ್ಲಿ 30 ಲಾಡುಗಳ ಒಂದು ಪ್ರಯೋಗವನ್ನು ಮಾಡಿ ಈ ಸಲ ಒಂದು ವಿಶಿಷ್ಟವಾದಂಥ ರೀತಿಯಲ್ಲೂ ಕೂಡ ನಾವು ಹಂಚ್ತಾ ಇದ್ದೀವಿ. ಪಂಚಾಯಿತಿ ಆಫೀಸಿಂದ ಹಿಡಿದು ಎಲ್ಲ ಸರ್ಕಾರಿ ಆಫೀಸ್ಗಳಿಗೆ ಮತ್ತು ಎಲ್ಲ ವಿದ್ಯಾಸಂಸ್ಥೆಗಳಿಗೆ ಯಾರೂ ಚಾಚೂ ತಪ್ಪದೇ ಈ ಕಾರ್ಯಕ್ರಮವನ್ನು, ಅದಕ್ಕೆ ಕೈ ಜೋಡಿಸಿ ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಮಾಡಬೇಕು. ಪ್ರತಿಯೊಬ್ಬರಿಗೂ ಕೂಡ ಈ ಸಿಹಿಯನ್ನು ತಲುಪಿಸ್ಬೇಕು. ನಾವೆಲ್ಲರೂ ಕೂಡ ದೇಶ ಪ್ರೇಮವನ್ನು ನಾವೆಲ್ಲರೂ ಕೂಡ ಮೈಗೂಡಿಸ್ಬೇಕು. ಯಾಕಂತ ಹೇಳಿದ್ರೆ ಈ ತಾಯಿಯ ಮಡಲಲ್ಲಿ ನಾವೆಲ್ಲರೂ ಕೂಡ ಬೆಳೆದಂಥವರು. ಈ ತಾಯಿಯ ಆಶೀರ್ವಾದದಿಂದ ನಾವೆನ್ನೂ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲರೂ ಕೂಡ ಪ್ರೀತಿ, ಮಮತೆ, ಸೌಹಾರ್ದತೆಯನ್ನು ಮಾಡುವಂಥ ಜನ. ಅನೇಕ ಭಾಷೆ, ಅನೇಕ ಧರ್ಮ, ವರ್ಗದಿಂದ ನಾವೆಲ್ಲರೂ ಕೂಡ ಜೊತೆಲಿರುವಂಥ ಜನ.
ಒಂದು ಪ್ರೀತಿ ಸೌಹಾರ್ದತೆ ತಮ್ಮೆಲ್ಲರೂ ಕೂಡ ನಮ್ಮಲ್ಲಿ ಬೆಳೆದುಕೊಳ್ಳಿ. ತಾಯಿ ಭಾರತಾಂಬೆ ನಮಗೆ ಒಳ್ಳೆಯ ಆರೋಗ್ಯ, ಯಶಸ್ಸು, ಶ್ರೇಯಸ್ಸು, ಆಯಸ್ಸು, ಶಾಂತಿ, ನೆಮ್ಮದಿ, ವಿದ್ಯೆ, ಬುದ್ಧಿ, ಜ್ಞಾನ ಎಲ್ಲವೂ ಕೂಡ ನಮಗೆ ಭಗವಂತ ಈ ಭಾರತಾಂಬೆಯ ಆಶೀರ್ವಾದ ನಮಗೆಲ್ಲರೂ ಕೂಡ ಕೊಡಲಿ ಅಂಥೇಳಿ ಈ ಸಿಹಿ ಕೊಡಿ ಹಂಚುವಂಥ ಒಂದು ಶಾಲಾ ಮಕ್ಕಳಿಗೆ ಕೊಡುವಂಥ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಶಕ್ತಿ ನನಗೆ ಮತ್ತು ನಮ್ಮ ಎಲ್ಲ ಮುಖಂಡಗಳಿಗೆ, ನಮ್ಮೆಲ್ಲ ಕಾರ್ಯಕರ್ತರಿಗೆ ಕೊಡಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮ ಇವತ್ತು ಸ್ವತಂತ್ರ ದಿನಾಚರಣೆ ಫೀಲ್ಡಲ್ಲಿ ಸ್ವತಂತ್ರ ದಿನಾಚರಣೆ ಎಲ್ಲ ಜಿಲ್ಲಾ ಕ್ರೀಡಾಂಗಣ ಎಷ್ಟಿದೆ, ಎಷ್ಟು ತಾಲೂಕಿದೆ, ಎಲ್ಲ ತಾಲೂಕಲ್ಲೂ ಕೂಡ ಜಿಲ್ಲಾ ಕ್ರೀಡಾಂಗಣಕ್ಕೂ ಕೂಡ ಈ ಸಲ ನಾವು ಸಿಹಿ ಹಂಚುವಂಥ ಕಾರ್ಯಕ್ರಮ. ಅದರಲ್ಲೂ ನಮ್ಮ ಜಿಲ್ಲಾ ಕ್ರೀಡಾಂಗಣ ಇವತ್ತು ರಾಮನಗರದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಊಟ ತಿಂಡಿ ಜೊತೆಯಲ್ಲಿ ಮಕ್ಕಳಿಗೆ ಸಿಹಿ ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಈ ವರ್ಷವೂ ಕೂಡ ಅವರಿಗೆ ನೀರು, ಊಟ, ತಿಂಡಿ, ಸಿಹಿ ಕೊಡುವಂಥ ಕಾರ್ಯಕ್ರಮ ಕೂಡ ಇಲ್ಲೂ ಕೂಡ ನಮ್ಮ ಜಿಲ್ಲಾ ಕ್ರೀಡಾಂಗಣದಲ್ಲಿ ಯಾರೆಲ್ಲ ಮಕ್ಕಳೆಲ್ಲ ಭಾಗವಹಿಸ್ತಾರೆ ಶಾಲೆಗೆ ಅಲ್ಲದೆ ಅವರ ಒಂದು ಜಿಲ್ಲಾ ಕ್ರೀಡಾಂಗಣಕ್ಕೂ ಕೂಡ ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಸುಮಾರು 3.5 ಲಕ್ಷದಿಂದ 4 ಲಕ್ಷ ಲಾಡುಗಳನ್ನು ಈ ವರ್ಷ ನಾವು, ಕಳೆದ ವರ್ಷವೂ ಕೂಡ 3,62,000 ಮಾಡಿದ್ವಿ. ಈ ಸಲ 3.5ರಿಂದ 4 ಲಕ್ಷ ಲಾಡುಗಳನ್ನು ನಾವು ಇಡೀ ಜಿಲ್ಲೆಯ 5 ತಾಲೂಕಿನ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ಹಂಚುವಂಥ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡಿದ್ದೀವಿ.